ಜನಕ್ಕೂ ಇಲ್ಲಿರುವಂಥ ಒಂದು ಪರಿಸರಕ್ಕೆ ಡಿಫ್ರೆನ್ಸಸ್ ಅಲ್ಲ ರೀ ಯಾವುದು ರೀಸೆಂಟಾಗಿ ಬಿಡದಿ ಹತ್ರ ಏನಕ್ಕೆ ಅದ್ರ ಪರ ಒಂದು ಮಾಧ್ಯಮ ರೇಪ್ ಆಗಿರೋ ಹುಡುಗಿ ಕಿವಿ ಕೇಳಿಸಲ್ಲ, ಮಾತು ಬರಲ್ಲ, ಒಬ್ಬರಾದ್ರೂ ಮಾತಾಡಿದ್ರ ದರ್ಶನ್ ಅವ್ರದ್ದು ಇಡೀ ದಿನ ಹಾಕರುಬ್ದ್ರು. ಅಲ್ಲ ಸರ್, ನೀವು ಅಷ್ಟು ಪ್ರೀತಿ ಮಾಡಿದ್ರ ಆ ವ್ಯಕ್ತಿನ ಅಂತಾನೆ ಲೆಟ್ ಹಿಮ್ ಬಿ ಹ್ಯಾಪಿ ಬಿಡಿ, ಏನಕ್ಕೆ ಅವ್ರ ವಿರುದ್ಧ ಮಾಡಬೇಕು? ಒಬ್ಬ ಲೈಮ್ ಲೈಟ್ ಅಲ್ಲಿ ಇದ್ದ, ಈಗ ಅದದು ರೀಸೆಂಟ್ ಯಾವ್ದು ಸಿನಿಮಾ ರೀ, ಅದು ಮಡೆನೂರು ಮನ, ಇಲ್ಲಿವರೆಗೂ ಸುಮ್ಮನೆ ಇದ್ದಂತ ಅವರು ಸಿನಿಮಾ ರಿಲೀಸ್ ಟೈಮಲ್ಲಿ ಏನಕ್ಕೆ ಮಾಡಿದ್ರು? ಅದು ತಪ್ಪ. ಮುಂಚೆನೆ ಹೋಗ್ಬೋದಿತ್ತ, ಏನಕ್ಕೆ ಹೋಗಿಲ್ಲ? ಇಲ್ಲ, ನಿಜವಾದ ಪ್ರೀತಿ ಅಂದ್ರೆ ಬಿಟ್ಟು ಹೋದ್ಮೇಲೆ ಕೂಡ ಅವ್ರ ಬಗ್ಗೆ ಅಪಪ್ರಚಾರ ಮಾಡ್ತಿರೋದು. ಮುಂದೆ ಜೀವನ ಸರ್ ಏನ್ ಅನ್ಕೊಂಡಿದೀರಾ? ಏನು ಹೇಳಲ್ಲ ಮೇಡಮ್, ಪ್ಲಾನ್ ಇದೆ, ಬಟ್ ಅದು ಈಗಲೇ ಎಕ್ಸಿಕ್ಯೂಟ್ ಮಾಡೋದು ಬೇಡ. ವಾಟ್ ಅಬೌಟ್ ಮನಿ ಸರ್? ಜೀವನಕ್ಕೆ ಎಷ್ಟು ಮುಖ್ಯ ಆಗುತ್ತೆ ದುಡ್ಡು? ಅಳತೆಗೆ ಮೀರಿ ಏನು ಬೇಡ, ಎಷ್ಟು ಬೇಕಷ್ಟು ಸಾಕು. ನನಗೆ ದಿನಕ್ಕೊಂದು ನನಗೆ ಖರ್ಚು ಅಂತ ಬಂದಾಗ ಒಂದು 500 ರಿಂದ 1000 ರೂಪಾಯಿ. ಬೆಂಗಳೂರಲ್ಲಿ ಇದ್ರೆ ಅದೇ ಊರಲ್ಲಿ ಅಥವಾ ಕಾಡಲ್ಲಿ ಇದ್ಬಿಟ್ಟು ನನಗೆ 100 ರೂಪಾಯಿ ಇದ್ರೂ ಸಾಕು ನನಗೆ. ಹಾಗೇನೆ ದಿನಕ್ಕೊಂದು ತಿಂದ್ರೆ ಹೆಚ್ಚು. ನಾನು ಆಕಾರ ಇರುವ ಅಥವಾ ಪೂಜೆ ಮಾಡುವಂತ ದೇವ್ರ ನಂಬಲ್ಲ, ಅಥವಾ ಇತ್ತೀಚೆಗೆ ಹಿಂಗ್ ಆಗಿದ್ದ? ದೇವ್ರು ಅಂದ್ರೆ ಏನಕ್ಕೆ ಅದೊಂದು ರೂಪ? ಏನಕ್ಕೆ ದೇವ್ರು ಹಿಂಗೆ ನನಗೆ ನಂಬಿಕೆ ಇಲ್ಲ ಅಂತ ನಾನು ಹೇಳಲ್ಲ, ಬಟ್ ನಾನು ಹೋಗಲ್ಲ. ನಾನು ದೇವ್ರು ಅವರಲ್ಲ, ನಾನು ಪೂಜೆ ಮಾಡೋ ದೇವರೇ ಬೇರೆ. ಸುತ್ತಮುತ್ತ ಏನೇನು ಪ್ರದೇಶ ಸುಂದರವಾಗಿ ನನಗೆ ಏನು ಕಾಣಿಸುತ್ತೋ ಅಲ್ಲಿ ನಾನು ದೇವ್ರಿಗೆ ಉಡ್ಕೊಂಡ್ಬಿಡ್ತೀನಿ. ನಾನು ಒಂದು ರಿಮೋಟ್ ಏರಿಯಾಗೆ ಹೋಗಿರ್ತೀನಿ, ನಾನು ಫೋನ್ ನೆಟ್ವರ್ಕ್ ಇರೋದಿಲ್ಲ, ಗುರು ನೆಟ್ವರ್ಕ್ ಉಡ್ಕೊಂಡು ಹೋಗ್ತಾ ಇರ್ತೀನಿ. ನೆಟ್ವರ್ಕ್ ಬಂತು, ನನ್ನ ದೃಷ್ಟಿಯಲ್ಲಿ ಅದು ದೇವ್ರು. ಕಾರಲ್ಲಿ ಹೋಗ್ತಾ ಇರ್ತೀನಿ, ಸಮಸ್ಯೆ ಬರುತ್ತೆ. ಗುರು ನಾನು ಸ್ವಲ್ಪ ದೂರ ಕರ್ಕೊಂಡು ಹೋಗ್ಬಿಡ್ರು, ದಯವಿಟ್ಟು ಪ್ಲೀಸ್ ಅನ್ಕೋತೀನಿ, ಕರ್ಕೊಂಡು ಹೋಗ್ತೀನಿ. ಕಾರ್ ನನ್ನ ದೇವರು. ಆಧ್ಯಾತ್ಮ ಧರ್ಮ ಅದರಿಂದ ನಾನು ಸ್ವಲ್ಪ ದೂರ ಉಳಿದಿದ್ದೀನಿ. ಲೈಕ್ ಸುಮಾರು ಸರಿ ನೀವು ಕಾಡಲ್ಲೇ ಹೋಗಿರ್ತೀರಲ್ವ ಸರ್? ಆಸ್ ಯು ಸೆಡ್ ಮಂತ್ಲಿ ಒಂದು 15 days ಅಲ್ಲೇ ಇರ್ತೀರಾ ನೀವು? ಓಕೆ. ಇಲ್ಲಿರುವಂಥ ಜನಕ್ಕೂ ಇಲ್ಲಿರುವಂಥ ಒಂದು ಪರಿಸರಕ್ಕೆ ಡಿಫ್ರೆನ್ಸಸ್ ಹೇಳಿದ್ದೀರಾ, ಬಟ್ ಅಲ್ಲಿರುವಂಥ ಜನ ಹಾಗೆ ವೆರಿ ಸ್ವೀಟ್, ತುಂಬ ಸ್ವೀಟ್ ಅವರಂತೂ. ಅಣ್ಣರೇ ಚೆನ್ನಾಗಿದ್ದೀರಾ ಅಣ್ಣ? ಸರ್, ನನಗಿಂತ ಅವ್ರು ವಯಸ್ಸು ದೊಡ್ಡವರಾಗಿರ್ತಾರೆ, ಬಟ್ ಸರ್ ಅಂತ ಮಾತಾಡ್ಸೋದು ಸೋಷಿಯಲ್ ಲೈಫ್ ಏನೂ ಇಲ್ಲ. ಒಂದಷ್ಟು ಕುತ್ಕೊಂಡು ಅವ್ರ ಹತ್ರ ಮಾತಾಡಿದ್ರೆ ಸಾಕು. ಇಷ್ಟೇ ಅಂದರೆ ಮಲ್ನಾಡು ಭಾಗ, ಆಗುಂಬೆ ಆ ಸೈಡೆಲ್ಲ ಕಿಂಗ್ ಕೋಬ್ರಾ, ಅದು ಅಂದರೆ ಹಾವುಗಳ ಸಂತತಿ ಜಾಸ್ತಿ ಅಲ್ಲೆಲ್ಲ. ಇವರು ಗೌರಿ ಕಾಳಿಂಗ ಅವರು ಒಂದು ಇಂಟರ್ವ್ಯೂಲ್ಲಿ ಹೇಳ್ತಾರೆ, ಒಂದು ಮನೆಗೆ ಕಾಳಿಂಗ ಸರ್ಪ ಹೋಗುತ್ತೆ. ಇವರು ಅದನ್ನು ರೆಸ್ಕ್ಯೂ ಮಾಡೋಕ್ಕಂತ ಹೋದಾಗ ಅಲ್ಲಿನ ಜನ, ಆ ಮನೆಯವ್ರು ಹೇಳೋದು, ನೋಡಿ ಇಷ್ಟು ದಿನ ಅದು ಇಲ್ಲಿಲ್ಲೇ ಓಡಾಡ್ತಿದ್ರು, ಇವತ್ತಿನ ಅಚಾನಕ್ಕಾಗಿ ಮನೆಗೆ ಬಂದ್ಬಿಟ್ಟಿದ್ದಾರೆ, ತಗೊಂಡೋಗಿ ಅಲ್ಲೆಲ್ಲ ತುಂಬ ದೂರ ಬಿಟ್ಬಿಡಿ, ಅಲ್ಲೆಲ್ಲಾದ್ರೂ ಬಿಟ್ಬಿಡಿ. ಅಂದರೆ ಈ ಥರ ಮಾತಾಡ್ತಾರೆ ಅಂದರೆ ಯಾವ ಥರ ಒಂದು ಸಹಬಾಳ್ವೆ ಇದೆ ನೋಡಿ. ಹಾವಿಗೂ ಸಮಸ್ಯೆ ಇಲ್ಲ ಆ ಥರ ಅರ್ಥ ಮಾಡ್ಕೊಂಡಿದ್ದಾರೆ. ಇನ್ನೊಂದು ವಿಡಿಯೋ ನೋಡಿದೆ ರೀಸೆಂಟಾಗಿ, ಅವರೇ ಅಪ್ಲೋಡ್ ಮಾಡಿದ್ರು. ಒಬ್ಬ ವ್ಯಕ್ತಿ ಇಲ್ಲಿ ಮೇಘಾಲಯನೋ ನಾಗಾಲ್ಯಾಂಡು ರೂಮಲ್ಲಿ ಮಲಗಿರ್ತಾನೆ. ಅವನೆಷ್ಟು ಕಾಮ್ ಆಗಿದ್ದ, ಇಷ್ಟು ಕಾಮ್ ಆಗಿದೆ. ಈ ಕಾಮ್ನೆಸ್ ಬೇಕು. ಅವನ ಲಪ್ಪಿ ತಪ್ಪಿ ಕಿರ್ಚಾಡಿ ಕೂಗಾಡಿ ಒಕ್ಲೆಬ್ಬಿಸ್ಬಿಟ್ಟಿದ್ರೆ ಸತ್ತ ಅಂತಾನೆ ಲೆಕ್ಕ. ಆ ಕಾಮ್ನೆಸ್ ಬೇಕು. ಇನ್ಕ್ಲೂಡಿಂಗ್ ಮನೇಲಿ ಒಂದು ಈಗ ಹೆಣ್ಮಕ್ಳು ಜಿರಳೆಗೆದಿರ್ತಾರೆ, ಪಲ್ಲಿಗೆದಿರ್ತಾರೆ, ಅದ್ರ ಪಾಡಿಗೆ ಅದಲ್ಲಿದೆ. ನೀನು ಕೆಲಸ ಮಾಡ್ತಾ ಇರ್ತೀಯ, ಏನಕ್ಕೆ ನೋಡ್ತಾ ಇರ್ತೀಯ ಅಲ್ವಾ? ಅಥವಾ ಎಲ್ಲ ನಡ್ಕೊಂಡು ಹೋಗ್ತಾ ಇರ್ತೀಯ, ಏನಕ್ಕೆ ಹಿಂಗೆ ನೋಡ್ಕೊಂಡು ಹೋಗ್ತೀಯ? ಒಂದು ನಾಯಿ ಮಲಗಿರುತ್ತೆ, ಸುಮ್ಮನೆ ಹಿಂಗೆ ಬೇಡ, ನಡ್ಕೊಂಡು ಹೋಗ್ತಾರೆ ನಿನ್ನ ಪಾಡಿಗೆ ನೀನು. ಅದು ಬಿಟ್ಟು ನೋಡ್ಕೊಂಡೇ ಇದ್ರೆ ಇನ್ನೊಂದು ಐ ಕಾಂಟ್ಯಾಕ್ಟ್ ಮಾಡಿದಷ್ಟು ಅದು ಥ್ರೆಟ್, ಅದು ಅಗ್ರೆಸ್ ಆಗ್ತವೆ. ನನ್ನ ಕೂಡ ಅಬ್ಸರ್ವ್ ಮಾಡಿರ್ಬೇಕು ನೀವು. ನಾಯಿಗಳು ನೋಡ್ಕೊಂಡೆ ಹಿಂಗೆ ಹೋಗ್ತಾ ಇರಿ, ಹಿಂಗೆ ಗುರ್ರ ಅಂತವೆ, ನಿಮ್ಮ ಪಾಡು ನೀವು ಹೋಗ್ತಾ ಇರಿ. ನೀವು ಹೇಳ ಗೊತ್ತಾಯ್ತಲ್ಲ, ಅದಕ್ಕೂ ಕಿವಿ ಎದೊಳುತ್ತಲ್ವಾ? ಹೌದು. ಜಿರಳೆಗಳು ಅಷ್ಟೇ, ಜಿರಳೆಗಳು ಓಡಾಡಿದ್ರೆ ತುಳು ಸಾಯಿಸೋದು. ಬಿಟ್ಬಿಟ್ರೆ ಅದ್ರ ಪಡಗದ ಹೆಂಗೋ ಇರಲಿ, ಬದಿಕೊಳ್ಳಿ ಹಂಗಂತ. ಇಲಿಗಳನ್ನು ಅಷ್ಟೇ ಏನೋ ಎಕ್ಸ್ಪೆರಿಮೆಂಟ್ ಮಾಡೋಕ್ಕಾದ್ರೆ ಬಳಸ್ಕೊತಾರೆ. ಇನ್ನೊಂದು ನೋಡಿದೆ, ಚೆನ್ನಾಗಿತ್ತು. ಈ ಸೈನ್ಸ್ ಎಕ್ಸ್ಪೆರಿಮೆಂಟ್ಗೆ ಈ ಮೇಕಪ್ ಪ್ರಾಡಕ್ಟ್ಸ್ನೆಲ್ಲ ಎಕ್ಸ್ಪೆರಿಮೆಂಟ್ ಮಾಡೋಕ್ಕೆ ಯಾವುದು ಇಲಿಗಳನ್ನ, ಒಂದಷ್ಟು ಕ್ಯಾಟ್ಸು ಮೊಲಗಳನ್ನ ಬಳಸೋದು ಬದಲಾಗಿ ರೇಪಿಸ್ಟ್ಗಳನ್ನ ಬಿಟ್ಬಿಡ್ಲಿ, ಅವ್ರನ್ನ ಪ್ರಯೋಗ ಮಾಡಲಿ, ಚೆನ್ನಾಗಿರುತ್ತಲ್ಲ ಅವೆಲ್ಲ. ಇದು ಯಾರು ಮಾಡಲ್ಲ, ಇದ್ರ ಪರ ಯಾರು ಧ್ವನಿನೂ ಎತ್ತಲ್ಲ. ಹ್ಯೂಮನ್ ರೈಟ್ಸ್ ಬಿಡ್ಬೇಕಲ್ಲ. ಏನ್ ಹ್ಯೂಮನ್ ರೈಟ್ಸ್ ಸರ್? ಅಯ್ಯೋ, ಆಗ್ತಿರುವಂಥ ಅತ್ಯಾಚಾರಗಳನ್ನ ನೋಡಿದಾಗ ಎಲ್ಲರಿಗೂ ಭಯ ಆಗುತ್ತೆ ಸರ್. ಇವತ್ತು ನಾವು ಹೊರಗಡೆ ಹೋದವ್ರು ಒಳಗಡೆ ಬರ್ತೀವ ಅಂತ ಅನ್ಸುತ್ತೆ. ಆ ಥರ ಒಂದು ಸೊಸೈಟಿಯಲ್ಲಿ ಬದುಕ್ತಿದ್ದೀವಿ ನಾವಿವತ್ತು. ಚಿಕ್ಕ ಮಕ್ಕಳು, ವಯಸ್ಸಾಗಿರೋರು, ಯಪ್ಪ ದೇವರು ಎಷ್ಟು ಹೊಲಸಾಗ್ಬಿಟ್ಟಿದೆ ಅಂದರೆ. ಒಂದ್ಸಲ ಅನ್ಸೋದೇನಂದ್ರೆ ಇವ್ರಿಗೆ ಮರಣದಂಡನೆ ಅಥವಾ ಜೀವಾವಧಿ ಶಿಕ್ಷೆ ಅದಲ್ಲ, ಅದಕ್ಕೂ ಮೀರಿ ಏನಾದರೂ ಕೊಡಬೇಕು. ಯಾವ ಥರ ಅಂತ ಗೊತ್ತಾಗ್ತಿಲ್ಲ. ಆಫ್ರಿಕನ್ ಬೀಸ್ ಅಂತ ಒಂದಿದೆ. ಅಂದರೆ ಆಫ್ರಿಕಾ ಖಂಡದಲ್ಲಿ ಇಬ್ಬರು ಸೈಂಟಿಸ್ಟ್ಗಳು ಮಾಡಿದಂಥ ಎಡವಟ್ಟುಗಳು.
ಯಾವುದಾವುದೋ ಬ್ರೀಡ್ ಮಾಡಿಸಿ ಒಂದು ಅಗ್ರೆಸಿವ್ ಬೀನ ಅದೊಂದು ಬ್ರೀಡ್ ತೆಗೆದುಬಿಡ್ತಾರೆ ಆಚೆಗೆ. ಅದು ಕಂಟ್ರೋಲ್ ಸಿಗ್ತಲ್ಲ. ಎಷ್ಟು ಅಗ್ರೆಸಿವ್ ಅಂದರೆ ಒಂದು ಸ್ಟಿಂಗ್ಗೆ ಮನುಷ್ಯ ಸತ್ತೋಗ್ಬೇಕು. ಆ ಥರ ಜೇನು ಹುಳ ಅಥವಾ ಏಷ್ಯನ್ ಜೈಂಟ್ ಹಾರ್ನೆಟ್ ಕಡಜ ಅವುಗಳನ್ನ ಬಿಟ್ಟು ಒಂದು ರೂಮಲ್ಲಿ ಬಿಟ್ಬಿಡ್ಬೇಕು, ಸಾಯಲಿ. ಅಲ್ಲ ರೀ, ಯಾವುದು ರೀಸೆಂಟಾಗಿ ಬಿಡದಿ ಹತ್ರ ಏನಕ್ಕೆ ಅದ್ರ ಪರ ಒಂದು ಮಾಧ್ಯಮ, ಒಂದೇ ಒಂದು ಮಾಧ್ಯಮ. ರೈಲ್ ಆಕ್ಸಿಡೆಂಟ್ ಅಲ್ವಾ ಸರ್? ಅದು ರೈಲ್ವೆ ಆಕ್ಸಿಡೆಂಟ್ ಅಲ್ವಾ? ರೇಪು ಅಲ್ಲ ಸರ್, ಹಂಗೆ ಇದು ಮಾಡ್ತಿದಾರಲ್ಲ ಈಗ. ವೆರಿ ಗುಡ್, ವೆರಿ ಗುಡ್. ಎಸ್. ಅಲ್ಲ, ರೇಪ್ ಆಗಿರೋಂಥ ಹುಡುಗಿ ಕಿವಿ ಕೇಳಿಸಲ್ಲ, ಮಾತು ಬರಲ್ಲ. ಒಬ್ಬರಾದ್ರೂ ಮಾತಾಡಿದ್ರ? ದರ್ಶನ್ ಅವ್ರದ್ದು ಇಡೀ ದಿನ ಕರುಬ್ದ್ರು ಇವತ್ತಿಗೂ. ಆಮೇಲೆ ಈಗ ಭಾಷೆ ವಿಚಾರ ಬಂದಿದೆ, ರೋಚಿಕೆದಿದ್ರೆ ಸರಿ, ಇಲ್ಲ ಅಂತಲ್ಲ. ಸೌಜನ್ಯ ಕೇಸ್ತು ಅಷ್ಟೇ. ಯಾರೋ ಒಬ್ಬ ಯೂಟ್ಯೂಬರ್ ಆ ಮನುಷ್ಯ ಸಿಡ್ದಿದ್ದಾಗ ನಿಮಗೆಲ್ಲ ಆಮೇಲೆ ಸೈಲೆಂಟ್ ಆಗೋಯ್ತು ಸರ್, ಬಿಟ್ಬಿಟ್ರು ಅಷ್ಟೇ. ನಮ್ಮ ಜನಕ್ಕಿರುವಂಥ ಅಡ್ವಾಂಟೇಜ್ ಇದು ಗೊತ್ತೇನ್ರಿ, ಒಂದು ಕಾಯಿಲೆ ಮರ್ತು ಬಿಡ್ತಾರೆ ಬೇಗ. ಇವತ್ತೊಂದು ಹಾಟ್ ನ್ಯೂಸ್ ಬಂತಾ, ಅದ್ರ ಬಗ್ಗೆನ ಫುಲ್ ಪ್ರಸ್ತಾಪ. ನೆಕ್ಸ್ಟು ಇನ್ನೊಂದು ಯಾವುದೋ ಬಂತಾ, ಮರ್ತೋಗ್ತಾರೆ. ಅವ್ರದ್ದು ತಪ್ಪು ಅಂತ ಅಲ್ಲ, ಅವ್ರಿಗೇನು ಬೇಕೋ ನಾವು ಅದನ್ನು ಕೊಡ್ತಾ ಇದ್ದೀವಿ, ಮೀಡಿಯಾ ಅದನ್ನು ಕೊಡ್ತಾ ಇದೆ. ಜನ ಅದಕ್ಕೆ ಹೊಂದ್ಕೊಂಡು ಹೋಗ್ಬಿಟ್ಟಿದ್ದಾರೆ, ಏನು ಮಾಡೋಕ್ಕಾಗುತ್ತೆ, ಗೋ ವಿತ್ ದ ಫ್ಲೋ. ಆ ಬಿಡ್ದಿ ನ್ಯೂಸ್ ಮೈಟ್ ಬಿ ಅದಕ್ಕೂ ಏನೂ ಜಸ್ಟಿಸ್ ಸಿಗಲ್ಲ ಅನ್ಸುತ್ತೆ. ಸಿಗಲ್ಲ ಮೇಡಮ್, ಸಿಗಲ್ಲ. ಯಾರವರು ಏನೋ ಮೇಲೆ ಕೂತ್ಕೊಂಡು ಆಟಾಡ್ತಿರ್ತಾರೆ ಸರ್ ಅವರೆಲ್ಲ. ಅವ್ರು ಯಾರವರು ಅಂದರೆ ರೇಪ್ಗೊಳದಾದಂಥವ್ರು ಯಾರವರು? ಒಬ್ಬ ಸಾಮಾನ್ಯ ಬುಡಕಟ್ಟು ಜನಾಂಗದವರು. ಅವ್ರು ಏನು ತಾನೇ ಪ್ರೊಟೆಸ್ಟ್ ಮಾಡ್ತಾರೆ? ಕಣ್ಣೀರು ಹಾಕೊಂಡು ಕೂತಿರ್ಬೇಕಷ್ಟೇ ಅವರೆಲ್ಲ. ನನ್ನ ಮಗಳು ಹೋದೋಳು ಬರ್ತಾಳ, ಅವ್ರನ್ನ ಹಿಡಿಯೋ ಪ್ರಯತ್ನ ಆದರೂ ಮಾಡ್ತಾರ? ಇಲ್ಲ. ಇನ್ಸ್ಟೆಂಟ್ ಶಿಕ್ಷೆಗಳು ಕೊಡೋ, ಇನ್ಸ್ಟೆಂಟ್ ಕಾಫಿ, ಇನ್ಸ್ಟೆಂಟ್ ಟೀಗಳ ಥರ ಇನ್ಸ್ಟೆಂಟಾಗಿ ಅವನು ರೇಪ್ ಮಾಡ್ದಂತ ಪ್ರೂವ್ ಆಯ್ತಾ, ಆನ್ ಸ್ಪಾಟ್ ಶೂಟ್ ಮಾಡಿ ಬಿಸಾಕಬೇಕು. ಇದು ಯಾರು ಮಾಡಲ್ಲ. ಅದಕ್ಕೆ ಈ ಒಂದು ಅಲ್ಲ ನೋಡಿ ನಂಗೆ ಸಾಕಾಗೋಗಿ, ಅದೇ ಸಾಕಾಗೋಗಿ ನಾನು ಧರ್ಮದ ಬಗ್ಗೆ ಮಾತಾಡಲ್ಲ. ಧರ್ಮ, ಜಾತಿ, ಅಂಡ್ ದೆನ್ ರಾಜಕೀಯ, ಸಿನಿಮಾ, ಇದ್ರ ಬಗ್ಗೆ ನಾನು ಮಾತಾಡಲ್ಲ. ಯಾಕೆಂದರೆ ಏನೇ ಮಾತಾಡಿದ್ರು ಕೊಂಕಾಗ್ಬಿಡುತ್ತೆ. ರಾಜಕೀಯದ ಬಗ್ಗೆ ಮಾತಾಡಿದ್ರೆ ಅವರು ಇನ್ನೊಬ್ರೇನೋ ಒಂದು ಮಾತಾಡ್ತಾರೆ. ಧರ್ಮ ಅಂತೂ, ಧರ್ಮಗಳ ವಿಚಾರಕ್ಕೆ ಬಂದರೆ ದೊಡ್ಡ ಘರ್ಷಣೆಗಳಾಗೋಗ್ತವೆ. ಜಾತಿ ವಿಚಾರದಲ್ಲೂ ಅಷ್ಟೇ, ನಾನು ಅದರಿಂದ ದೂರ. ನಾನು ಹೆಮ್ಮೆಯಿಂದ ಹೇಳ್ಕೊತೀನಿ, ಹಿಂದೂನೇ ಆಗಿದ್ರು ಕೂಡ ಧರ್ಮದಿಂದ ಮನುಷ್ಯ, ಜಾತಿಯಿಂದ ಗಂಡು, ಹೆಸರಿಂದ ವಿವೇಕ್ ಮಂಡ್ಯ ಅಷ್ಟೇ. ನನ್ನನ್ನು ಒಂದು ಆ ಚೌಕಡಲ್ಲಿ ತರಬೇಡಿ. ನನ್ನ ಬೇರೆನೇ ಲೋಕ ಬಿಟ್ಬಿಡಿ. ಇದ್ರ ವಿರುದ್ಧ ನೀವು ಧ್ವನಿ ಎತ್ತಿ ಸರ್. ನೀವು ಏನು ಧ್ವನಿ ಎತ್ತೋದು? ಅತ್ಯಾಚಾರದ ವಿರುದ್ಧ ಧ್ವನಿ ಎತ್ತಬೇಕು ಅಲ್ಲ. ಅತ್ಯಾಚಾರ ನಿಲ್ಲಬೇಕಂದ್ರೆ ಗಾಂಧಿಯ ಶಾಂತಿ ಮಂತ್ರ ಅಲ್ಲ, ಗೂಡ್ಸೆಗೆ ಬಂದು ತೆಗಿಬೇಕು. ಶಾಂತಿಯುತವಾಗಿ ಕ್ಯಾಂಡಲ್ ಇಟ್ಕೊಂಡು ಏನು ಬಂತು? ರ್ಯಾಲಿ ಮಾಡಿದ್ರೆ ಏನು ಸಿಗುತ್ತೆ? ಇಲ್ಲ, ಅದಲ್ಲ. ಆರೋಪಿನ ಹುಡುಕಿ ಹೆಂಗೆ ಸಾಯಿಸ್ತಿರೋ ನಿಮಗೆ ಬಿಟ್ಟಿದ್ದು. ಬಟ್ ಈ ಬಿಡ್ದಿದ್ದೇನೋ ಆಗುತ್ತೋ ಗೊತ್ತಿಲ್ಲ, ಕಥೆಗಳವೆಲ್ಲ ಎಲ್ಲ ಅಷ್ಟೇ ಸರ್. ಈ ನೀವು ಎಂತಹ ಇನ್ಫ್ಲೂಯೆನ್ಸಸ್ ಇವ್ರು ಹೋಗಿ ಸರ್, ಪ್ರತಿಯೊಬ್ಬರು ಈ ಸೋಷಿಯಲ್ ಮೀಡಿಯಲ್ಲಿ ಮಾಡ್ತಾರೆ, ಪ್ರತಿಯೊಬ್ಬರು ಅವರವರ ಒಂದು ಬೆಳವಣಿಗೆಗೆ ಅಷ್ಟೇ. ಎವ್ರಿಬಡಿ ಆಸಿ ನಾನು ಡೈರೆಕ್ಟಾಗಿ ಹೇಳ್ತೀನಿ, ಅವರವರ ಬೆಳವಣಿಗೆಗೆ ಅವ್ರಿಗೇನೋ ಫಾಲೋವರ್ಸ್ ಬೇಕು, ಅವ್ರಿಗೇನೋ ಒಂದು ವ್ಯೂಸ್ ಬೇಕು ಅನ್ನೋ ಕಾರಣಕ್ಕೆ ಮಾಡ್ತಿದ್ದಾರೆ. ಬಟ್ ಯಾರು ನಮ್ಮ ಮನೇಲಿ ಇದೊಂದು ಇನ್ಸಿಡೆಂಟ್ ಆಗಿದೆ ಅಂತ ನೋಬಡಿ ವಿಲ್ ರೈಸ್ ದ ವಾಯ್ಸ್. 2 ದಿನ ಸರ್ ಆ ಸೌಜನ್ಯ ಕೇಸ್ ಮಾಡಿ, ಇಟ್ ವಾಸ್ ಜಸ್ಟ್ 2 days ಅಷ್ಟೇ. ಯಾವುದನ್ನು ನಾನು ಆ್ಯಕ್ಚುಲಿ ಆ ವಿಡಿಯೋ ನೋಡಿದಾಗ ಕತೆ ಕೇಳಿದ್ದೆ ಹಿಂಗಾಗಿತ್ತು ಅಂತ. ಬಟ್ ಆ ವ್ಯಕ್ತಿ ವಿವರಣೆ ಕೊಟ್ಟನಲ್ಲ, ಒಂದು ಒಳ್ಳೆ ಸಿನಿಮಾ ನೋಡ್ದಂಗಿತ್ತು ನನಗೆ. ಹಿಂಗೆಲ್ಲ ಮಾಡಿದ್ರಾ? ಇಷ್ಟೊಂದು ಬ್ರೂಟಲ್ ಆಗಿತ್ತಾ ಆ ಫ್ಯಾಮಿಲಿ? ಅದೆಷ್ಟು ಸತ್ಯ ಎಷ್ಟು ಸುಳ್ಳು ಗೊತ್ತಿಲ್ಲ. ಬಟ್ ಆ ಹುಡುಗ ಅಷ್ಟು ಇನ್ಫಾರ್ಮೇಷನ್ ಕಲೆಕ್ಟ್ ಮಾಡ್ಕೊಂಡು ಮಾಡ್ದೆ ಅಂದರೆ ಫ್ಯಾನ್ ಆಗಿಬಿಟ್ಟೆ ಅವನಿಗೆ ನಾನು, ಅವ್ನ ಇನ್ಫಾರ್ಮೇಷನ್ಗೆಲ್ಲ. ಬಟ್ ಅದನ್ನ ಯಾಕೆ ನಮ್ಮ ಸೋ ಕಾಲ್ಡ್ ನ್ಯೂಸ್ ಚಾನಲ್ಗಳು ಮಾಡ್ತಾ ಇಲ್ಲ? ವೈ ಓನ್ಲಿ ಸೆಲೆಬ್ರಿಟಿ? ವೈ ಓನ್ಲಿ ಪೊಲಿಟಿಷಿಯನ್ಸ್? ಒಬ್ಬ ಲೈಮ್ ಲೈಟಲ್ಲಿದ್ದ, ಈಗ ಯಾವುದದು ರೀಸೆಂಟ್ ಯಾವುದೋ ಸಿನಿಮಾ ರೀ ಅದು, ಮನು ಯಾವುದು ಅವನ ಹೆಸರು, ಮಡೆನೂರು ಮನು. ಇಲ್ಲಿವರೆಗೂ ಸುಮ್ಮನೆ ಇದ್ದಂಥ ಅವರು ಸಿನಿಮಾ ರಿಲೀಸ್ ಟೈಮಲ್ಲಿ ಏನಕ್ಕೆ ಮಾಡಿದ್ರು? ಅದು ತಪ್ಪಲ್ಲ. ಮುಂಚೆನೇ ಹೋಗ್ಬೋದಿತ್ತಾ?
ಏನಕ್ಕೆ ಹೋಗಿಲ್ಲ. ಅಲ್ಲ ಸರ್, ನೀವು ಅಷ್ಟು ಪ್ರೀತಿ ಮಾಡಿದ್ರೆ ಆ ವ್ಯಕ್ತಿನ ಅಂತಾನೆ ಲೆಟ್ ಹಿಮ್ ಬಿ ಹ್ಯಾಪಿ ಬಿಡಿ, ಏನಕ್ಕೆ ಅವ್ರ ವಿರುದ್ಧ ಮಾಡಬೇಕು? ದೆನ್ ಅದು ಪ್ರೀತಿನ ಹಂಗಾದ್ರೆ? ಇಲ್ಲ, ನಿಜವಾದ ಪ್ರೀತಿ ಅಂದರೆ ಬಿಟ್ಟು ಹೋದ್ಮೇಲೂ ಕೂಡ ಅವ್ರ ಬಗ್ಗೆ ಅಪಪ್ರಚಾರ ಮಾಡ್ತಿರೋದು ಅದು ಯಾರಿಗೂ ಇಲ್ಲ. ಜೀವಂತವಾಗಿರೋರ್ಗು ಪ್ರೀತಿಸ್ತೀರಿ ಅಷ್ಟೇ. ನೀ ಏನು ಬಯಸ್ತೀರಾ? ಅವರೆಲ್ಲೇ ಇರಲಿ, ಖುಷಿಯಾಗಿರಲಿ. ನನಗವಳು ಇವತ್ತವಳು ನನ್ನ ಜೊತೆ ಇಲ್ಲದೆ ಇರಬಹುದು, ಒಂದಾನೊಂದು ಕಾಲದ ಜೊತೆಯಲ್ಲಿ ಆ ಹ್ಯಾಪಿ ಮೂಮೆಂಟ್ಸ್ನ ರಿಕಾಲ್ ಮಾಡ್ಕೊಳ್ಳಿ. ನಾನೀಗಲೂ ಅಷ್ಟೇ, ನನ್ನವಳ ಮಧ್ಯೆ ಏನೇ ಜಗಳ ಆಗಿರಬಹುದು, ಬಟ್ ಅವಳ ಜೊತೆ ನಾನು ಕಳೆದಂಥ ಒಂದಷ್ಟು ಹ್ಯಾಪಿ ಮೂಮೆಂಟ್ಸ್ ಇದೆ, ಅದನ್ನು ರಿಕಾಲ್ ಮಾಡ್ತೀನಿ. ಈಗ ಇಲ್ಲೆಲ್ಲ ಕೂತವಳೆ ಅನ್ಕೋತೀನಿ ನಾನು, ಸುಮ್ಮನೆ ನನ್ನ ಜೊತೆ ಕಾರಲ್ಲಿ ಹೋಗಬೇಕಾದಾಗಲೂ ಅಷ್ಟೇ ಇದ್ದಾರೆ ಅಂತ ಟ್ರಾವೆಲ್ ಪಕ್ಕದಲ್ಲಿದ್ದಾಳೆ, ಏನಮ್ಮ ಬೇರೆ ವಿಶೇಷತೆ? ಆಮೇಲೆ ಇಲ್ಲ ಕಣೆ ಅಷ್ಟೇ ಮಾತಾಡ್ಕೊಂಡು ಹೋಗ್ತಾ ಇರ್ತೀನಿ. ಸುಮ್ಮನೆ ಟ್ರಾವೆಲ್. ನೀನು ಬೇಜಾರಾಗ್ತಾ ಇದ್ಯಾ? ಒಂದು ನಿಮಿಷ ದೇವಸ್ಥಾನ ಸಿಗ್ತಾ, ಶಿವನ ದೇವಸ್ಥಾನ ಹೋಗ್ತಾ ಇದ್ದೀನಿ, ಬರ್ತೀಯಾ? ಇವಳು ಬೇಜಾರಾಗ್ತದೆ, ನನಗೂ ಬೇಜಾರಾಗ್ತದೆ, ಬಾ ಸುಮ್ಮನೆ ಕೂತ್ಕೋ, ಬಾ ಕೂತ್ಕೋ, ಸುಮ್ಮನೆ ಅಂದರೆ ದೇವರು ಬರ್ತಾರೋ ಬಿಡ್ತಾರೋ ಸೆಕೆಂಡ್. ನನ್ನ ಒಂದು ಇಮ್ಯಾಜಿನೇಷನಲ್ಲಿ ಬಂದರು, ಕೂತವ್ರೆ, ಇವಳಿಗೇನೋ ಸಮಸ್ಯೆ ಅಂತೆ, ಅದೇನು ಬಗೆಹರಿಸಪ್ಪ, ನಾನು ಟ್ರೈ ಮಾಡ್ಬೇಕು ಹಾಡಿ ಕೇಳ್ಕೊಂಡು ಅಂತ. ನಾನು ಸುಮ್ಮನೆ ಹೋಗಿ ಇನ್ನೊಂದು ಸ್ವಲ್ಪ ಹೋಗಿ ಅವಳು ಹೇಳ್ತೀನಿ. ಅಂದರೆ ಇದೆಲ್ಲ ಮೇಲ್ನೋಟಕ್ಕೆ ಹುಚ್ಚಾಗುರು ಅನ್ಸಿದ್ರು ಕೂಡ ಐ ಆಮ್ ಹ್ಯಾಪಿ. ನನಗೊಂಥರ ಖುಷಿ ಸಿಗ್ತಾ ಇದೆ ಆ ಥರ ಬದುಕೋದ್ರಲ್ಲಿ. ಇಮ್ಯಾಜಿನೇಷನಲ್ಲಿ ಬದುಕೋದು ತುಂಬ ಖುಷಿ ನನಗೆ. ಹಾಗಂತ ಎಕ್ಸ್ಟೆಂಟ್ ಹೋಗ್ತಲ್ಲ ಅವೆಲ್ಲ. ನನ್ನ ಖುಷಿ ನಾನು ಅಲ್ಲಿ ಹುಡ್ಕೋತಾ ಇದ್ದೀನಿ ನಾನು. ನೀನು ರಿಯಾಲಿಟಿಲಿರೋದಿಲ್ಲ, ನೀನು ಔಟ್ ಆಫ್ ದ ಬಾಕ್ಸ್ ಇರ್ತೀಯ. ಅರೆ ನನಗೆ ಇಮ್ಯಾಜಿನೇಷನ್ ಗುರು ಖುಷಿ ಸಿಗೋದು ನನಗೆ. ಇಮ್ಯಾಜಿನೇಷನ್ ಅದು ಕಥೆನೇ ಬೇರೆ ಬಿಡಿ ಸರ್. ಕಣ್ಣು ಮುಚ್ಚಿದ್ರೆ ನಾವು ಏನು ಬೇಕಾದ್ರೂ ಇಮ್ಯಾಜಿನ್ ಮಾಡ್ಕೋಬೋದು. ರಿಯಾಲಿಟಿಯಲ್ಲಿ ಅವಾಗ ಬದುಕೋಕ್ಕಾಗಲ್ಲ, ಬಿಕಾಸ್ ನಾವಂಥ ಸೊಸೈಟಿಯಲ್ಲಿ ಇದ್ದೀವಿ. ಬಟ್ ಇಮ್ಯಾಜಿನರಿ ವರ್ಲ್ಡ್ ಇಟ್ಸ್ ವೆರಿ ಬ್ಯೂಟಿಫುಲ್. ಅದನ್ನು ಬದುಕೋರಿಗೆ ಮಾತ್ರ ಅದು ಹೆಂಗಿದೆ ಅಂತ ಗೊತ್ತಾಗುತ್ತೆ. ಬಟ್ ಇನ್ನು ಯಾರಿಗೆ ಹೇಳಿದ್ರೇನೋ ಆ ಇಮ್ಯಾಜಿನರಿ ವರ್ಲ್ಡ್ ಬಗ್ಗೆ ಗೊತ್ತಾಗಲ್ಲ. ಸರ್, ಇನ್ನೊಂದು ವಿಚಾರ, ಈ ಟೈಗರ್ಗಳನ್ನೆಲ್ಲ ಐ ಮೀನ್ ಝೂಗಳಲ್ಲಿ ಜನ ವ್ಯೂ ಮಾಡಬೇಕು ಅಂತ ಬಿಟ್ಟಾಗ ಅದಕ್ಕೆ ಇಂಜೆಕ್ಷನ್ ಎಲ್ಲ ಹಾಕಿ ಬಿಡ್ತಾರೆ. ಐ ಮೀನ್ ಇಂಜೆಕ್ಷನ್ ದಿಸ್ ಹ್ಯಾಪನ್ ಓನ್ಲಿ ಇನ್ ಅದು ಪಟಾಯ, ಸಾರಿ ಥೈಲ್ಯಾಂಡ್ ಟೈಗರ್ ಟೆಂಪಲ್. ಅಲ್ಲಿದ್ದ ಬ್ರೂಟಲ್ ಅಲ್ಲೆಲ್ಲ, ಅಂದರೆ ಡ್ರಗ್ ಅಡಿಕ್ಟ್, ಡ್ರಗ್ ಇಂಜೆಕ್ಟ್ ಮಾಡ್ತಾರೆ. ಅಲ್ಲಿಗೆ ಮೆಜಾರಿಟಿ ಹೋಗೋದು ನಮ್ಮ ಇಂಡಿಯನ್ಸು. ಅವ್ರಿಗೇನು ಹುಲಿ ಜೊತೆ ಒಂದು ಫೋಟೋ ಸಿಗ್ತಾ, ಏನು ನಡ್ಕೊಂಬರ್ತಾರೆ ಪಕ್ಕದಲ್ಲಿ ಹುಲಿ ಒಂದು ಚೈನ್ ಹಿಡ್ಕೊಂಡು. ಇನ್ನೊಂದು ವಿಡಿಯೋ ನೋಡಿದೆ, ನಡ್ಕೊಂಬರ್ತಾ ಇರ್ತಾನೆ, ತಿರುಗೊಂದ್ಮೇಲೆ ಅಟ್ಯಾಕ್ ಮಾಡುತ್ತೆ, ಮೈಯೆಲ್ಲ ಪರ್ಚಾಕ್ಬಿಟ್ಟಿರುತ್ತೆ. ಅದು ಎಷ್ಟು ಅನುಭವಿಸಿರ್ಬೇಡ ಅದು, ಆ ಥರದೊಂದು ಟಾರ್ಚರು. ಅಂದರೆ ಒಬ್ಬ ಇರ್ತಾನೆ, ಅವನು ಯಾವನೋ ಹಿಂಗೆ ಚುಚ್ತಾನೆ ಇರ್ತಾನೆ ಮೂರ್ತಿ ಹತ್ರ ಹಿಂಗೆ, ಅದಕ್ಕೆ ಅದು ಗ್ರೋಲ್ ಮಾಡಿದಾಗೆಲ್ಲ ಏನು ಮನುಷ್ಯರು ಅದ್ರ ಪಕ್ಕ ನಿಂತ್ಕೊಂಡು ಫೋಟೋ ತೆಗೆಸ್ಕೋಬೇಕು, ಅಲ್ಲಿವರೆಗೂ ಮುಚ್ಕೊಂಡಿರ್ಬೇಕು. ಅದು ಅದರ ಅವತಾರಗಳು ತೋರಿಸೋ ಹಾಗಿಲ್ಲ ನೋಡಿ. ಅಲ್ಲಿ ಗೊತ್ತಾಗುತ್ತೆ ಅದಕ್ಕೆ ನಾನು ವೀಕ್, ನಾನು ತುಂಬ ವೀಕ್ ಅಂತ ದೈತ್ಯಾಕಾರದ ಹುಲಿ ಕೂಡ ಫ್ರಮ್ ದ ಬರ್ತ್ ಅವನ ಅಂಡ್ರಲ್ಲಿ ರಿಂಗ್ ಮಾಸ್ಟರ್ ಕಡೆಯಿಂದ ಬೆಳೆದಿರುತ್ತಲ್ಲ ಅವನ ಕಂಟ್ರೋಲಲ್ಲಿ, ನಾನು ಸ್ಟ್ರಾಂಗ್ ಅಲ್ಲ, ನಾನು ವೀಕ್ ಅಂತ ಅದಕ್ಕೆ ಪ್ರೂವ್ ಆಗೋಗಿರುತ್ತೆ ಅದು. ಸೊ ಅದಕ್ಕೋಸ್ಕರ ಅದು ನಾನು ಒಪ್ಪೋದಿಲ್ಲ. ಅದು ನನ್ನ ಫ್ರೆಂಡ್ಸ್ ಯಾರೇ ಈಗಲೂ ಕೂಡ ಥೈಲ್ಯಾಂಡ್ನ ಟೈಗರ್ ಟೆಂಪಲ್ ಹೋದ್ರು ಕೂಡ ಕ್ಯಾಕರ್ ಸುಗಿತೀನಿ, ನಿಮಗೆ ಮುಂಚೂರು ಮನುಷ್ಯತ್ವ ಬೇಡ, ಏನಕ್ಕೆ ಅಲ್ಲಿ ಹೋಗ್ಬೇಕು ನೀವು? ಕೇಜಲ್ಲಿ ಹುಲಿಗಳನ್ನ ಕೂಡ ಹಾಕಿರ್ತಾರೆ, ನೋಡ್ಬೇಕನ್ನ ಈ ಕಡೆಯಿಂದ ಆ ಕಡೆ ಓಡಾಡ್ತಿರ್ತವೆ ಹಿಂಗೆ. ಪಾಪ ಅದು ಗ್ರಾಸ್ನ ಫೀಲೇ ಮಾಡಿಲ್ಲ ಅನ್ಸುತ್ತೆ. ಅದು ಹುಟ್ಟದಾಗಿಂದ ಸಿಮೆಂಟ್ನೆಲ್ಲ ಆ ಕಲ್ಲು ಇಲ್ಲೇ ಇರುತ್ತೆ, ಕುಣ್ದಿರಲ್ಲ. ಅದನ್ನ ಹೋಗಿ ಕಾಡಿಗೆ ಬಿಟ್ರೆ ಎಷ್ಟು ಎಂಜಾಯ್ ಮಾಡ್ಬೋದು ಸರ್. ಅದು ಒಂದಷ್ಟು ಮಕ್ಕಳು ಕೂಡ ಹಿಂಗೆ ಇಟ್ಕೊಂಡು ಫೋಟೋ ತೆಗೆಸ್ಕೊಳ್ಳೋದು, ಬಿಟ್ಟಿಂಗ್ ಕಳ್ಸೋದು ಹಿಂಗೆ. ಅದಕ್ಕೆ ಕಿರಿಸ್ತಾ ಇರ್ತವೆ, ಅಮ್ಮ ಎಲ್ಲಿ ಅಂತ ಅದಕ್ಕೆ ಕಿರಿಸ್ತಾ ಇರ್ತವೆ. ನಿಮ್ಮನ್ನೇ ಎಳ್ಕೊಂಡ್ಬಿಟ್ಟು ಒಂದು ಸ್ವಲ್ಪ ದಿನ ನಿಮ್ಮ ಫ್ಯಾಮಿಲಿಯನ್ನು ದೂರ ಉಳಿಸ್ಬಿಟ್ರೆ ಹೆಂಗಿರುತ್ತೆ ನಿಮಗೆ? ಈ ಬೇಸಿಕ್ ಅರ್ಥ ಮಾಡ್ಕೊಳ್ಳಿ. ಬೇಡ ಅಲ್ಲಿಗೆಲ್ಲ ಹೋಗಬೇಡಿ, ಅವಾಯ್ಡ್ ಮಾಡಿ ಅದನ್ನೆಲ್ಲ. ನನ್ನ ಫ್ರೆಂಡ್ಸ್ ಹೋಗಿದ್ದಾರೆ ಒಂದಷ್ಟು ಜನ, ಎನ್ಕರೇಜ್ ಮಾಡೋಕೆ ಹೋಗಿಲ್ಲ ಅವ್ರನ್ನೆಲ್ಲ, ನಾವು ಓಡ್ ಬರ್ರ ಸಾಯ್ಲಿ ನನ್ನ ಮಕ್ಕಳ ಅನ್ಕೊಂಡು. ಸರ್, ನಿಮ್ಮ ಹತ್ರ ಮಾತಾಡ್ತಾ ಇದ್ರೆ ಅಂದರೆ ನಿಮ್ಮ ಜೊತೆ ಇರೋಕೆ ಅನ್ಸುತ್ತಾ ಇಲ್ಲ, ಬಟ್ ವಿ ಫೀಲ್ ಈ ಒಂದು ಜಾಗದಿಂದ ಬಿಟ್ಬಿಡ್ಬೇಕು, ಈ ಜಾಗ ಅಲ್ಲಿ ಹೋಗಿರ್ಬೇಕಪ್ಪ ಅಂತ ಅನ್ಸುತ್ತೆ ನಮಗೆ. ನಂದು ಫ್ಯೂಚರ್ ಪ್ಲಾನ್ ಇರೋದೇ ಹಾಗೆ, ಒಂದಷ್ಟು ದುಡ್ಡು ಸಂಪಾದನೆ ಮಾಡಿ ಅಜ್ಞಾತ ಆಗ್ಬಿಡ್ಬೇಕು, ಒಂದು ಕಡೆ ತೋಟದ ಮನೆ ಥರ ಮಾಡಿಕೊಂಡು ಒಂದಷ್ಟು ಪ್ರಾಣಿಗಳನ್ನ ಸಾಕ್ಕೊಂಡು, ಸಣ್ಣ ಪ್ರಮಾಣದ ಮೊಲ ಆಗಿರ್ಬೋದು ಅಥವಾ ಕೋತಿ, ಒಂದು ಕುರಿ, ಕೋಳಿ, ನಾಯಿ, ಒಂದು ಕುದುರೆ ಸಾಕೋ ಆಸೆ ಇದೆ, ಅದನ್ನು ಸಾಕಬೇಕು ಅಷ್ಟೇ. ಲೈಫ್ ಪೀಸ್ಫುಲ್ ಆಗಿರ್ಬೇಕು. ಹಂಗೆ ಎಷ್ಟು ಹಿಡಿ ಅನ್ನ ಸಿಗುತ್ತೋ ತಿನ್ನೋಕಷ್ಟಿದ್ರೆ ಸಾಕು, ಬೇರೆ ಏನು ಬೇಡ. ವಾಟ್ ಅಬೌಟ್ ಮನಿ ಸರ್? ಜೀವನಕ್ಕೆ ಎಷ್ಟು ಮುಖ್ಯ ಆಗುತ್ತೆ ದುಡ್ಡು? ದುಡ್ಡು ಮಾಡೋ ಉದ್ದೇಶ ಇಟ್ಕೊಂಡ್ಬಿಟ್ಟಿದ್ರೆ ಯಾವತ್ತೂ ಸ್ಟಾರ್ಟ್ ಮಾಡಿಬಿಟ್ಟಿರುವೆ ನಾನು. ನನಗೆ ಅದಲ್ಲ, ಎಲ್ಲ ಬೇಕಾಬಿಟ್ಟು ನೋಡಿ.
ತುಂಬ ಜನ ಇನ್ಫ್ಲೂಯೆನ್ಸರ್ಸ್ಗಳು ದಯವಿಟ್ಟು ಯಾಕೆ ಈ ಮಿಸ್ಟೇಕ್ ಮಾಡ್ತಾರೋ ಗೊತ್ತಿಲ್ಲ. ರಮ್ಮಿ ಸರ್ಕಲ್ ಏನಕ್ಕೆ ಪ್ರಮೋಟ್ ಮಾಡ್ತೀರಾ? ಜಂಗ್ಲಿ ರಮ್ಮಿ ಅವೆಲ್ಲ ಬೇಡ. ಓಕೆ, ಸರ್ಕಾರ ಆಗಿರ್ಬೋದು ಹೇಳ್ತೀರಾ ನೀವು, ಅದೇ ಲೀಗಲ್ ಮಾಡಿದೆ, ನಾವ್ಯಾಕೆ ಮಾಡಬಾರ್ದು ಅಂತ. ಅರೆ ಅವರೇನೋ ಮಾಡ್ಕೊಂಡು ನೀವು ಮಾಡಬೇಡಿ, ಅದನ್ನೆಲ್ಲ ಬಿಟ್ಬಿಡಿ. ಇಷ್ಟೋ ಮನೆ ಮಠಗಳಾಗಿದೆ. ಹಂಗೆ ನೋಡಿದ್ರೆ ಈಗ ಕುಮಾರಸ್ವಾಮಿ ಅವರು ಕಳ್ಬಟ್ಟಿನ ಬ್ಯಾನ್ ಮಾಡಿದ್ರು. ವಾದ ಮಾಡಬೇಕಿತ್ತಲ್ಲ, ಕಳ್ಬಟ್ಟಿ ಏನಕ್ಕೆ ಸ್ಟಾಪ್ ಮಾಡಿದ್ದಾರೆ ಅಂತ ಇರಬೇಕಿತ್ತು ಅದು ಅಂತ. ಕುಮಾರಣ್ಣ ಸ್ಟಾಪ್ ಮಾಡಿದ್ಕೆ ಅದು ಅಲ್ಲಿಗೆ ಸ್ಟಾಪ್ ಆಯಿತು. ಸೊ ಇದೇ ಥರ ಜಂಗಿರಮ್ಮಿ ಮೇಯ್ನ್ ಯಾವ ತಲೆ ಅಲ್ಲಿ ನಿಲ್ಲಿಸ್ಬೇಕು ಅಂತ ನೀವು ಹೇಳೋದೇನಪ್ಪ? ಅವ್ರು ಏನಾದರೂ ಮಾಡ್ಕೊಂಡು ಹಾಳಾಗೋಗ್ಲಿ, ನೀವು ಮಾಡಬೇಡಿ ಅದ್ರ ಪ್ರಮೋಷನ್ ಎಲ್ಲ. ಸರ್ ಎಂತ ಬಡ ಕುಟುಂಬದವರೆಲ್ಲ ಎಷ್ಟು ದುಡ್ಡು ಕಳ್ಕೊಂಡ್ಬಿಟ್ಟಿದ್ದಾರೆ ಸರ್. ಸಾಲ ವಿಡಿಯೋಗೆಲ್ಲ ಮಾಡಿದಾರಲ್ಲ ಅವರೆಲ್ಲ. ಅಯ್ಯೋ ದೇವ್ರೆ, ನನ್ನ ಮಗಳಿಗೋಸ್ಕರ ಯಾವುದೋ ಒಂದು ಲೇಡಿ ವಿಡಿಯೋ ಮಾಡ್ಕೊಂಡು ಒಂದೆರಡು 200 ಗ್ರಾಮ್ ಚಿನ್ನ ಮಾಡಬೇಕು ಅಂದ್ಕೊಂಡಿದ್ದೆ, ಎಲ್ಲ ತೆಗೆದಿದ್ದಕ್ಕಾಗದೆ ಲಾಸ್ ಆಗೋಯ್ತು ಅಂತ. ಅಲ್ಲೂ ಹೆಣ್ಮಕ್ಳೇ ಜಾಸ್ತಿ ಇದ್ದಾರೆ ಸರ್. ಅಪ್ಪ ಮನೇಲಿ ಕುತ್ಕೊಂಡು ಇನ್ನೇನು ಕೆಲಸ ಇರುತ್ತೆ, ಸುಮ್ಮನೆ ಜಂಗ್ಲಿ ರಮ್ಮಿ ಆಡ್ತಾರೆ. ಲೈಕ್ ಹೇಳಿ ಸರ್, ದುಡ್ಡು ಎಷ್ಟು ಮುಖ್ಯ ಆಗುತ್ತೆ? ಆ್ಯಂಡ್ ನಿಮ್ಮ ಲೈಫಲ್ಲಿ ದುಡ್ಡು ಯಾವ ರೀತಿ ಆಟ ಆಡ್ತಿದೆ? ಅಳತೆಗೆ ಮೀರಿ ಏನು ಬೇಡ, ಎಷ್ಟು ಬೇಕಷ್ಟು ಸಾಕು. ನನಗೆ ದಿನಕ್ಕೊಂದು ನನಗೆ ಖರ್ಚು ಅಂತ ಬಂದಾಗ ಒಂದು 500 ರಿಂದ 1000 ರೂಪಾಯಿ. ಬೆಂಗಳೂರಲ್ಲಿ ಇದ್ದರೆ, ಅದೇ ಊರಲ್ಲಿ ಅಥವಾ ಕಾಡಲ್ಲಿ ಇದ್ಬಿಟ್ಟು ನನಗೆ 100 ರೂಪಾಯಿ ಇದ್ರೂ ಸಾಕು ನನಗೆ. ಯಾಕೆಂದರೆ ದಿನಕ್ಕೊಂದು ತಿಂದರೆ ಹೆಚ್ಚು. ನಾನು ಅಲ್ಲಿ ಊಟಕ್ಕೆಲ್ಲ ಏನು ಮಾಡ್ಕೋತೀರಾ ಸರ್? ಮನೆಯಿಂದನೇ ಒಂದಷ್ಟು ತರಕಾರಿ ಹಣ್ಣುಗಳು ತೊಗೊಂಡೋಗ್ಬಿಡ್ತೀನಿ. ಅಲ್ಲಿ ನೋಡಿ 20 ರೂಪಾಯಿ 30 ರೂಪಾಯಿಗಳು ಒಟ್ಟು ತುಂಬ ಊಟ ಹಾಕ್ತಾರೆ, ಮುದ್ದೆ ಉಪಸಾರಗಳೆಲ್ಲ. ಹೌದಾ? ಸಾಕು ನನಗೆ 3 ಹೊತ್ತು ತಿನ್ಕೊಂಡಿದ್ಬಿಡ್ತೀನಿ ನಾನು. ಅಷ್ಟು ಆರ್ಗ್ಯಾನಿಕ್ ಫುಡ್ಸ್ಗೆಲ್ಲ. ನನಗೆ ಈ ಬಣ್ಣದ ತಿಂಡಿ ಇದೆಲ್ಲ ನನಗೆ ರುಚಿ ಕೊಡೋದಿಲ್ಲ ಅಷ್ಟಾಗಿ. ಅದೇ ಸಾಕು ನನಗೆ. ಅಲ್ಲಿ ಯಾರ ಮನೆಯಾರು ಹೋಗಿ ಮನೆಗಳಲ್ಲಿ ಪರಿಚಯಾಗಿ ಊಟ ಮಾಡಿದ್ದೆಲ್ಲ ಇದೆಯಾ ಸರ್? ನಮ್ಮ ಫಾರೆಸ್ಟ್ ಗಾರ್ಡ್ ಒಬ್ರು ಇದ್ದಾರೆ, ಅವ್ರ ಮನೆಗೆ ಫಾರೆಸ್ಟ್ ಗಾರ್ಡ್ ಅವ್ರ ಮನೆಯಿದ್ದೆ. ಚೆನ್ನಾಗಿತ್ತು, ಅವರು ಆತಿಥ್ಯ ಚೆನ್ನಾಗಿತ್ತು. ಇದ್ರೆ ಆದರೂ ಮನೇಲಿ ಇರ್ತೀರಾ, ಇಲ್ಲಾಂದ್ರೆ ಕಾರಲ್ಲೇ ಟ್ರಾವೆಲ್ ಮಾಡ್ತೀರಾ ಸರ್? ಕಾರಲ್ಲೇ ಹೇಳೋರು ಡಿಪೆಂಡ್ಸ್ ಅಪಾನ್ ಬಡ್ಜೆಟ್. ದುಡ್ಡಿದ್ರೆ ಯಾವುದೋ ಹೋಮ್ಸ್ಟೇಲಿ ಇರ್ತೀನಿ, ಇಲ್ವಾ ಕಾರಲ್ಲೇ ಮಲಗಿರ್ತೀನಿ, ಸಾಕಷ್ಟು ನನಗೆ. ಹೋಗಿದ ಕಡೆ ಎಲ್ಲ ಹೋಮ್ ಸ್ಟೇಗಳಿರುತ್ತಾ ಸರ್? ಅದೇ ಹೇಳಿದ್ನಲ್ಲ ಮೇಡಮ್, ಇರುತ್ತೆ, ಹೋಮ್ ಸ್ಟೇಗಳಿರುತ್ತೆ. ನನ್ನ ಖಜಾನೆಲ್ಲ ಎಷ್ಟು ಜನ ನೋಡ್ಬೇಕಲ್ಲ. ನನ್ನ ಖಜಾನೆ ಕುಣಿತಾ ಇದ್ರೆ ಹೋಗ್ಬೋದು. ಅಪ್ಪ ಬಿಟ್ಬಿಡೋಣ ಅಂದರೆ ಏನು ಮಾಡೋಕ್ಕ. ಓಕೆ, ನಿಂದು ಅಷ್ಟೇ ಇರು, ಪೆಟ್ರೋಲ್ಗಾದ್ರೆ ಸಾಕು, ಕಾಫಿ ಟೀ ಸಾಕು, ಅಷ್ಟೇ ಅಂದ್ಕೊಂಡು ಸುಮ್ಮನೆ ಆಗ್ಬಿಡ್ತೀನಿ. ಚೆನ್ನಾಗಿರುತ್ತೆ ಅದು. ಮುಂದೆ ಜೀವನ ಸರ್ ಏನು ಅನ್ಕೊಂಡಿದ್ದೀರಾ? ಏನು ಹೇಳಲ್ಲ ಮೇಡಮ್, ಪ್ಲ್ಯಾನ್ ಇದೆ, ಬಟ್ ಅದು ಈಗಲೇ ಎಕ್ಸಿಕ್ಯೂಟ್ ಮಾಡೋದು ಬೇಡ. ಬಟ್ ಗೊತ್ತಾಗುತ್ತೆ ನಿಮಗೆ, ಇರ್ತಿರೋಲ್ಲ ಟಚ್ಚಲ್ಲೇ ಗೊತ್ತಾಗುತ್ತೆ. ಎಲ್ಲರೂ ಕಾಡು ಕಟ್ಕೊಂಡು ಹೋಗ್ತೀರಾ ಅಂತ ಅನ್ಕೊಂಡೆ. ಇಲ್ಲ, ನಾನು ಇದಕ್ಕೆ ಮುಂಚೆ ಕೇಳೋಣ ಅನ್ಕೊಂಡೆ ಸರ್. ನಾ ಕೇಳ್ಬೇಕು, ಲಾಸ್ಟ್ ಟೈಮ್ ನೀವು ಹೇಳಿದ್ರೆ ಅಲ್ಲೇ ಶೂಟ್ ಮಾಡೋಣ ಅಂತ. ಅಯ್ಯೋ ಎಂಥ ಒಳ್ಳೆ ಆಪರ್ಚುನಿಟಿ ಅಪ್ಪ ಅಂತ ಅನ್ಕೊಂಡು. ಬಟ್ ಸ್ಟಿಲ್ ನೀವು ಹೇಳಿದ್ರಲ್ಲ, ಈಗ ಫಸ್ಟು ನೀವು ಹುಡುಗಿನ ಕರ್ಕೊಂಡು ಹೋಗಿ ಸೊಸೆ ಅಂತ ಪರಿಚಯ ಮಾಡಿಸ್ಬೇಕು ಅಂತ. ಡೋ ಇಟ್ ಲೈಕ್ ಆ ಥರ ಎಲ್ಲ ನೀವು ಒಂದು ಬ್ಯೂಟಿಫುಲ್ ಕನಸುಗಳನ್ನ ಇಟ್ಕೊಂಡಿಲ್ಲ ಸರ್. ಅದೆಲ್ಲ ನನ್ಸಾಗಲಿ, ನಿಮ್ಮ ಆಸೆಗಳೆಲ್ಲ. ಈಗೇನಂದ್ರೆ ಕಾಡಲ್ಲಿ ಹುಚ್ಚು ಮಳೆ ಹೊಡಿತಾ ಇದೆ, ಭಯಂಕರ ಮಳೆ. ಆ ಸಫಾರಿ ಕೂಡ ಕ್ಯಾನ್ಸಲ್ ಮಾಡಿದ್ದಾರೆ. ಯಾಕಂದರೆ ಸಫಾರಿಗೆ ಹೋದಾಗ ಟೈರ್ಗಳೆಲ್ಲ ಊದ್ಕೊಂಡು ವಾಪಸ್ ಬರೋಕ್ಕಾಗ್ದಿರೋ ಸಫಾರಿ ಕ್ಯಾನ್ಸಲ್ ಮಾಡಿದ್ದಾರೆ. ಬಟ್ ಮಳೆ ನಿಂತಾಗ ಮತ್ತೆ ಹೋಗಬೇಕು. ಕೇಳಿ ನೋಡ್ತೀನಿ ಪುಣ್ಯಾದ್ಗಿತ್ತಿನ ಬಚ್ಚಿ ಹಂಗಮ್ಮ ಅಂತ. ಈ ಥರ ಅಂದರೆ ಇನ್ನೊಂದು ಪ್ರಶ್ನೆ ಸರ್, ದೇವರ ಬಗ್ಗೆ. ಲೈಕ್ ಅಂದರೆ ಮುಂಚೆಯಿಂದಲೂ ನೀವು ದೇವ್ರನ್ನ ಆ ಥರ ಆಕಾರ ಇರುವ ಅಥವಾ ಪೂಜೆ ಮಾಡುವಂಥ ದೇವ್ರನ್ನ ನಂಬಲ್ಲ, ಅಥವಾ ಇತ್ತೀಚೆಗೆ ಹಿಂಗೆ ಆಗಿದ್ದ? ಅವಾಗಿಂದ ದೇವರು ಅಂದ್ರೆ ಏನಕ್ಕೆ ಅದೊಂದು ರೂಪ, ಏನಕ್ಕೆ ದೇವ್ರು ಹಿಂಗೆ ಇರ್ತಾನೆ ವಯಸ್ಸಿಂದಾನೆ? ಹಿಂಗೆ ಇದನ್ನ ದೇವರು. ಬಟ್ ಮನೇಲೆಲ್ಲ ಇರುತ್ತಲ್ವಾ? ಇರುತ್ತೆ, ಅವರೆಲ್ಲ ಫಾಲೋ ಮಾಡ್ತಾರೆ. ನಾನು ಬೇರೆ ನಂಬಿಕೆ ಮೇಲೆ ನಾನು ಮಾತಾಡಲ್ಲ. ನನಗೆ ನಂಬಿಕೆ ಇಲ್ಲ ಅಂತ ನಾನು ಹೇಳಲ್ಲ, ಬಟ್ ನಾನು ಹೋಗಲ್ಲ. ನನ್ನ ದೇವ್ರು ಅವರಲ್ಲ, ನಾನು ಪೂಜೆ ಮಾಡೋ ದೇವರೇ ಬೇರೆ. ಹೇಗೆ ಅಂದರೆ ಈಗ ಮಲೆ ಮಹದೇಶ್ವರ ಬೆಟ್ಟ ಅಂದ್ಕೊಳ್ಳಿ, ಅಲ್ಲಿ ಹೋಗ್ತೀನಿ ನಾನು. ಬೆಟ್ಟದ ತಪ್ಪಲನ ತನಕ ಹೋಗ್ತೀನಿ, ದೇವಸ್ಥಾನ ಒಳಗೆ ಎಂಟ್ರ್ ಆಗ್ತೀನಿ, ಗರ್ಭಗುಡಿಯೊಳಗೆ ನೋಡ್ತೀನಿ, ಹಿಂಗೆ ಅಪ್ಪ ಬಂದಿದ್ದೀನಿ ಅಷ್ಟೇ, ಎಕ್ಸಿಟ್ಟು. ಸುತ್ತ ವಾತಾವರಣ ಎಂಜಾಯ್ ಮಾಡ್ತೀನಿ. ಅಲ್ಲಿ ಸುತ್ತಮುತ್ತ ಏನೇನು ಪ್ರದೇಶ ಸುಂದರವಾಗಿ ನನಗೇನು ಕಾಣಿಸುತ್ತೋ ಅಲ್ಲಿ ನನ್ನ ದೇವ್ರಿಗೆ ಹುಡ್ಕೊಂಡ್ಬಿಡ್ತೀನಿ ನಾನು. ಇನ್ನೊಂದು ಹೇಳ್ತೀನಿ, ಒಂದು ರಿಮೋಟ್ ಏರಿಯಾಗೆ ಹೋಗಿರ್ತೀನಿ ನಾನು, ಫೋನ್ ನೆಟ್ವರ್ಕ್ ಇರೋದಿಲ್ಲ. ಅಪ್ಪ ಗುರು ನೆಟ್ವರ್ಕು ಹುಡ್ಕೊಂಡು ಹೋಗ್ತಾ ಇರ್ತೀನಿ. ನೆಟ್ವರ್ಕ್ ಬಂತು, ನನ್ನ ದೃಷ್ಟಿಯಲ್ಲಿ ಅದು ದೇವರು, ಫೋನ್ ನನ್ನ ದೃಷ್ಟಿಯಲ್ಲಿ ದೇವರು. ಕಾರಲ್ಲಿ ಹೋಗ್ತಾ ಇರ್ತೀನಿ, ಸಮಸ್ಯೆ ಬರುತ್ತೆ. ಗುರು ಇನ್ನೊಂದು ಸ್ವಲ್ಪ ದೂರ ಕರ್ಕೊಂಡು ಹೋಗ್ಬಿಡ್ಗುರು ದಯವಿಟ್ಟು, ಪ್ಲೀಸ್ ಅನ್ಕೋತೀನಿ. ಕರ್ಕೊಂಡು ಹೋಗುತ್ತೆ ಕಾರ್, ನನಗೆ ದೇವರು. ಎಲ್ಲೆಲ್ಲಿ ಬೇಕಾದ್ರೂ ಹುಡುಕ್ಬೋದಾ, ಅಷ್ಟೇ ಸಾಕು ನನಗೆ. ಹಾಗಂದ್ರೆ ನಾನು ಇನ್ನೊಬ್ರು ನಂಬಿಕೆಗೆ ನಾನೇನು ಮಾತಾಡೋಕೆ ಹೋಗುತ್ತೆ. ನೀವು ಪೂಜೆ ಮಾಡ್ತೀರಾ ಮಾಡಿ, ಅದನ್ನು ನಾನು ಮಾಡಲ್ಲ ಅಂತ ನಾನು ಹೇಳಲ್ಲ. ನನಗೆ ಸ್ವಲ್ಪ ದೂರ ನಾನು ಅವರಿಂದ ಅಷ್ಟೇ. ಇಲ್ಲ ಇದ್ದಾನೆ ಆ ವಾದಗಳು ಬೇಡ. ಅದೇ ಹೇಳ್ದಲ್ಲ,
ಆಧ್ಯಾತ್ಮ ಧರ್ಮ ಅದರಿಂದ ನಾನು ಸ್ವಲ್ಪ ದೂರ ಉಳಿದಿದ್ದೀನಿ. ಅದಕ್ಕಿಂತ ಶ್ರೇಷ್ಠ ಕುವೆಂಪು ತೇಜಸ್ವಿ ಅವರು ಅದರಿಂದ ದೂರ ಉಳಿದು ಬಿಡ್ತಾರಲ್ಲ. ಮನುಷ್ಯ ಧರ್ಮ ಮನುಷ್ಯ ಜಾತಿ ಅದೇ ಶ್ರೇಷ್ಠ, ಮನುಷ್ಯ ದೇವರು, ತನ್ನೊಳಗೆ ದೇವ್ರನ್ನ ಕಂಡ್ಕೋಬೇಕು, ಮನಸ್ಸೇ ದೇವರು ಅಂತದಲ್ಲ, ಹಂಗಾಗ್ಬಿಟ್ಟಿದ್ದೀನಿ ನಾನು ಅಷ್ಟೇ. ಚೆನ್ನಾಗಿದೆ ಸರ್ ನಿಮ್ಮ ಲೈಫ್. ಈ ಸ್ಟೇಜಿಗೆ ಬರೋದಕ್ಕೆ ನಿಮ್ಗೆ ಟೈಮ್ ತಗೊಂಡಿದೆ, ಸ್ವಲ್ಪ ಏಟ್ಗಳು, ಜೀವನದಲ್ಲಿ ಕಲಿತ ಪಾಠಗಳು ಇದೆ. ಈ ಥರ ಒಂದು ಮನುಷ್ಯ ನಾವು ಚೇಂಜ್ ಆಗೋದಕ್ಕೆ ಅವೆಲ್ಲ ಕಾರಣ ಆಗತ್ತಲ್ಲ ಸರ್. ಮೈಟ್ ಬಿ ಎಲ್ಲರ ಜೀವನದಲ್ಲೂ ಆಗಿರುವಂಥ ಕೆಲವೊಂದು ಕೆಟ್ಟ ಘಟನೆಗಳನ್ನ ಮರಿಬೇಕಂದ್ರೆ ಪ್ರಕೃತಿ ಯಾವಾಗೂ ನಮಗೋಸ್ಕರ ಕಾಯ್ತಾನೆ ಇರುತ್ತೆ. ವಿ ಕ್ಯಾನ್ ಗೋ ಎನಿ ಟೈಮ್ ದೇರ್. ಅದು ನಮ್ಮ ಯಾವತ್ತೂ ಸ್ವೀಕರಿಸುತ್ತೆ. ಇಲ್ಲಿ ಮೈಟ್ ಬಿ ಜನ ನಮ್ಮನ್ನು ಹೊಡೆದು ಹೊರಗೆ ಹಾಕ್ಬೋದು, ಬಟ್ ಎಲ್ರಿಗೂ ವೆಲ್ಕಮ್, ಸ್ವಾಗತ ಇದೆ ಅಲ್ಲಿ. ನಾವೆಷ್ಟು ಜನ ನೋಡ್ಕೋತೀವೋ ಅನ್ನೋದ್ರ ಮೇಲೆ ಮ್ಯಾಟ್ರ್ ಅದು. ನಾವು ಕಿತಾಪತಿಗಳೆಲ್ಲ ಮಾಡ್ತಾ ಹೋಗಿ ಅದನ್ನೆಲ್ಲ ಡಿಫೋರೆಸ್ಟೇಷನ್ ಮಾಡ್ತಾ ಹೋದರೆ ಅವಳು ತನ್ನ ಉಗ್ರ ಸ್ವರೂಪ ತೋರಿಸ್ತಾಳೆ. ಯಾವಾಗಂತ ಗೊತ್ತಿಲ್ಲ, ಈಗ ಸ್ಟಾರ್ಟ್ ಆಗಿದೆ, ಈಗ ಫ್ಲಡ್ಗಳೆಲ್ಲ ಸ್ಟಾರ್ಟ್ ಆಗಿದೆ. ನಾವೇನೇನು ಅಲ್ಕ ಕೆಲಸಗಳು ಮಾಡಿದ್ದೀವೋ ಹಿಂದ್ಗಡೆ ಅದಕ್ಕೆಲ್ಲ ಉತ್ತರ ಕೊಡ್ತಾಳೆ. ಅದನ್ನು ಅರ್ಥ ಮಾಡ್ಕೊಂಡು ಬದುಕಿದ್ರೆ ಸಾಕು ಮನುಷ್ಯ. ಇದನ್ನ ಸಫರ್ ಮಾಡ್ತಿರೋದು ಯಾರು? ಕಾಮನ್ ಪೀಪಲ್. ಯಾರೋ ನಾಯಕರನ್ನು ಮಾಡಿರ್ತಾರೆ, ಅದನ್ನು ಅಲ್ಲಿನ ಜನ ಸಫರ್ ಮಾಡ್ತಾರೆ. ಹೇಳೋಣ, ಕಾಡು ಬಿಟ್ಟು ನಾಡು ಬರುತ್ತೆ ಪ್ರಾಣಿಗಳು, ನಾಡು ಕಾಡತ್ರ ಹೋದರೆ ಇನ್ನೇನು ಮಾಡ್ತವೆ ಪ್ರಾಣಿಗಳು, ಅವು ಸಿಟಿಗೆ ಬರಲೇಬೇಕು. ಅದು ಬಂತು ಒಂದು ಮಾತ್ರಕ್ಕೆ. ಈಗ ಎಲ್ಲದು ನಾರ್ತ್ ಇಂಡಿಯಾದಲ್ಲಿ ಕಂಡ್ರಿ, ಅವ್ರ ಕನಿಷ್ಠನೂ ಇಲ್ಲ ಜ್ಞಾನ, ಶಿಕ್ಷಣ ಇಲ್ಲ. ನೋಡಿರಬೇಕು ವಿಡಿಯೋಗಳೆಲ್ಲ, ಲೆಪರ್ಡ್ ನಡ್ಕೊಂಡು ಹೋಗ್ತಾರೆ, ಹಿಂದ್ಗಡೆ ಕಿರ್ಚಾಡ್ಕೊಂಡು ಕಲ್ಲಲ್ಲಿ ಹೊಡ್ಕೊಂಡು ಬರ್ತಾ ಇರ್ತಾರೆ. ಹುಲಿ ಬಂತು ಅಂದ್ರೆ ಅದು ಕಿರ್ಚಾಡ್ತಿರ್ತಾರೆ. ಇನ್ನೊಂದು ಒಬ್ಬ ವ್ಯಕ್ತಿ, ಅದು ಗ್ರಾಫಿಕ್ಸ್ ಅಂತ ಹೇಳ್ತಾರೆ, ಬಟ್ ನನಗೆ ಹಂಗೇನೋ ಅನಿಸಿಲ್ಲ, ಟ್ರ್ಯಾಕ್ಟ್ರಲ್ಲಿ ಉಳುಮೆ ಮಾಡ್ತಾ ಇರ್ತಾನೆ, ಈ ಕಡೆ ಒಂದು ಕಡೆ ಹುಲಿ ನಡ್ಕೊಂಡು ಹೋಗ್ತಾ ಇರುತ್ತೆ. ಅಂದರೆ ಈ ಥರದೊಂದು ಅಂಡರ್ಸ್ಟ್ಯಾಂಡಿಂಗ್ಗಳಿದ್ದಾರೆ. ಈ ಅಂಡರ್ಸ್ಟ್ಯಾಂಡಿಂಗ್ ನಾರ್ತ್ ಇಂಡಿಯಾದಲ್ಲಿ ಇಲ್ಲ, ಎಷ್ಟೋ ಜನಕ್ಕೆ ಇಲ್ವೇ ಇಲ್ಲ. ಅದಕ್ಕೆ ಅಲ್ಲಿ ಆ ಥರ ಅದು ಕರೆಕ್ಟು. ಅಲ್ಲಿ ಮನುಷ್ಯರಿಗೆ ಬೆಲೆ ಕೊಡಲ್ಲ, ಪ್ರಾಣಿಗಳಿಗೆ ಹೋದೆ ನನ್ನದೇ. ಫೈನಲಿ ಸರ್, ನಿಮ್ಮ ಫಾಲೋವರ್ಸ್ ಇದೆ, ಫಾಲೋವರ್ಸ್ಗಿಂತ ನಿಮ್ಮ ಒಂದು ವಿಡಿಯೋಸ್ಗಳೇ ಅಭಿಮಾನಿ ಆಗಿರುವಂಥ ಎಲ್ಲರಿಗೂ ಏನು ಹೇಳಕ್ಕೆ ಇಷ್ಟಪಡ್ತೀರಾ? ಅಬ್ಬ ಶಾಕಿಂಗ್ ಕಂಡ್ರಪ್ಪ, ನನಗೆ ಸೀರಿಯಸ್ಲಿ ಇದೆಲ್ಲ ನನಗೆ ಯಾವುದನ್ನು ಎಕ್ಸ್ಪೆಕ್ಟ್ ಮಾಡಿದವನೇ ಅಲ್ಲ. ಏನೋ ರ್ಯಾಂಡಮ್ ಆಗಿ ಒಂದು ಪ್ರಾಣಿಗಳ ಬಗ್ಗೆ ಹೇಳ್ತಾ ಹೋಗ್ತಿದೆ. ಅದು ನಿಮಗೆಲ್ಲ ಅಷ್ಟು ಇಡಿಸಿದೆ ಅಂದರೆ ಅವ್ರದ್ದು ಇನ್ನೂ ಎಕ್ಸ್ಪೆಕ್ಟೇಷನ್ಸ್ ಜಾಸ್ತಿ ಆಗಿರುತ್ತೆ ಸರ್ ಈಗ. ಅದೇ ನೀವು ಎಲ್ಲರೂ ಕೇಳ್ತಿರೋ ಹಾಗೆ ಯೂಟ್ಯೂಬನ್ನು ಸ್ಟಾರ್ಟ್ ಮಾಡಿ ಅಂತ, ಯೂಟ್ಯೂಬ್ ಚಾನಲ್ ಒಂದು ಅಂತ ಕೆಲಸಗಳು ನಡೀತಾ ಇದೆ. ಯಾಕೆಂದರೆ ಯೂಟ್ಯೂಬ್ ಅನ್ನೋದು ದೊಡ್ಡ ಸಮುದ್ರ, ಅದು ದೊಡ್ಡ ದೊಡ್ಡ ತಿಮಿಂಗ್ಲಗಳಿವೆ. ಅಲ್ಲಿ ಈಜಬೇಕು ಅಂದರೆ ನಾನು ಸ್ವಲ್ಪ ರೆಡಿ ಆಗಬೇಕಲ್ಲ, ರೆಡಿ ಆಗ್ತಾ ಇದ್ದೀನಿ. ಬಟ್ ಆದಷ್ಟು ಬೇಗ ಎಂಟ್ರಿ ಆಗ್ತೀನಿ. ಇನ್ನಷ್ಟು ಹೊಸ ಹೊಸ ವಿಚಾರಗಳನ್ನ ನಾನು ಶೇರ್ ಮಾಡ್ಕೋತೀನಿ. ನಿರಾಸೆ ಅಂತೂ ಮಾಡೋಕ್ಕೋಗಲ್ಲ. ಇಲ್ಲಿವರೆಗೂ ನಿಮಗೆ ಯಾವ ಥರ ಒಂದು ಮಾಹಿತಿಗಳನ್ನ ಕೊಡ್ತಾ ಹೋಗ್ತಾ ಇದ್ನೋ, ಇನ್ನು ಮುಂದಕ್ಕೂ ಅದೇ ಥರ ಇರ್ತದೆ ಅಷ್ಟೇ. ಅದೇ ಸರ್, ನಿಮ್ಮ ವಿಡಿಯೋ ಮುಖಾಂತರ ನಾವು ಚಿರತೆ ಮಾತಾಡೋದು ನೋಡ್ತೀವಿ, ಸಿಂಹ ಮಾತಾಡೋದನ್ನು ನೋಡ್ತೀವಿ, ಹುಲಿ ಮಾತಾಡೋದನ್ನು ನೋಡ್ತೀವಿ, ಎಲ್ಲರೂ ಮಾತಾಡೋದನ್ನು ನೋಡ್ತೀವಿ. ಅದು ನಾನು ನೋಡ್ಬೇಕಾದ್ರೂ ಅಷ್ಟೇ ಸರ್, ಎಂಜಾಯ್ ಇಟ್. ಥ್ಯಾಂಕ್ ಯು. ತುಂಬ ಖುಷಿ ಆಗುತ್ತೆ ಅದನ್ನು ನೋಡಿದಾಗ. ಫೈನಲಿ ಸರ್, ನಿಮ್ಮ ಬಾಯಲ್ಲಿ ಒಂದು ಕವಿತೆ ಕೇಳಬೇಕು ಅನ್ನೋ ಆಸೆ. ಯಾವ ಕವಿತೆ? ಏನಾದರೂ ಓಕೆ, ಎನಿಥಿಂಗ್ ಇಸ್ ಫೈನ್. ನನ್ನ ಕವಿ ಅಲ್ಲ ಕಣ್ರಿ. ಅದೇ ಸರ್, ಕೆಲವೊಂದು ಕಾಮಿಡಿಗಳನ್ನ ಹಾಕ್ತಿರ್ತೀರಾ, ಸ್ಟೋರಿಯಲ್ಲಿ ಹಾಕ್ತಿರ್ತೀರಾ, ಕೆಲವೊಂದು ಕಾಮಿಡಿಗಳನ್ನ ಹೇಳ್ತಿರ್ತೀರಾ, ನಿಮ್ಮ ಇನ್ಸ್ಟಾಗ್ರಾಮ್ ಸ್ಟೋರೀಸಲ್ಲೇ ಹೇಳ್ತಿರ್ತೀರಾ, ಕವಿತೆಗಳನ್ನೂ ಹೇಳಿದ್ದೀರಾ ಕೆಲವೊಮ್ಮೆ. ಯಾವುದಾದ್ರೂ ಒಂದು, ದಟ್ಸ್ ಫೈನ್. ಪ್ರೀತಿ ಬಗ್ಗೆ ಯಾರು ತಗೊಳ್ಳಿ, ಇಲ್ಲ ಪ್ರಕೃತಿ ಬಗ್ಗೆ ಯಾರು ತಗೊಳ್ಳಿ, ನಿಮ್ಮ ಇಷ್ಟ. ಸಡನ್ ಕೇಳ್ಬಿಟ್ರೆ ಅಂತ ತಲೆ ನೋಡ್ತಿರಲ್ಲ ಏನು ಹೇಳಿದೆ ಅಂತ. ಪರವಾಗಿಲ್ಲ. ಎಲ್ಲರ ಜೀವನವನ್ನ ದೇವರ ಹಸ್ತದಿಂದ ಬರೆದ ಕಥೆ ಅಂತಿದೆ. ನನ್ನ ಜೀವನ ಮಾತ್ರ ಕಥೆ ತೋಚದಿದ್ದಾಗ ಬರೆದ ಕಾಮಿಡಿ ಸ್ಕಿಟ್ನಂತಿದೆ. ಏನು ಅರ್ಥ ಆಗ್ತಾ ಇಲ್ಲ ನನಗೆ. ಇಲ್ಲ ಸರ್, ನಿಮಗೆ ಅರ್ಥ ಆಗಿರೋದಕ್ಕೆ ನೀವು ಹಿಂಗೆ ಜೀವನ ಮಾಡ್ತಿದ್ದೀರಾ ಈಗ. ಯು ಹ್ಯಾವ್ ಗಾಟ್ ಯುವರ್ ಪಾಯಿಂಟ್. ಇನ್ನೂ ಎಷ್ಟೊಂದು ಜನ ಪರದಾಡ್ತಿದ್ದಾರೆ ಲೈಫಲ್ಲಿ, ಎಲ್ಲಿ ನಿಂತ್ಕೊಂಡು ಹೆಂಗ್ ಸಾಗಬೇಕು ಅಂತ. ಯು ಹ್ಯಾವ್ ಗಾಟ್ ಅ ಪಾಯಿಂಟ್, ಯು ಆರ್ ಜಸ್ಟ್ ಮೂವಿಂಗ್ ಆನ್. ಚೆನ್ನಾಗಿದೆ ಸರ್, ನಿಮ್ಮ ಒಟ್ಟಿಗೆ ಮಾತಾಡಿ ನನಗೊಂದು ಸಿಕ್ಕಾಪಟ್ಟೆ ಖುಷಿ ಆಯಿತು. ಖುಷಿಗಿಂತ ಕೆಲವೊಂದು ವಿಚಾರಗಳನ್ನ ಕಲಿತೀವಿ. ಆ್ಯಂಡ್ ಎಲ್ಲೋ ಒಂದು ಕಡೆ ನಾವು ದಿನನಿತ್ಯ ಜೀವನದಲ್ಲಿ ಸಾಗಬೇಕಾದ್ರೆ ಒಂದು ಪಾಯಿಂಟ್ನ, ಫುಲ್ ಸ್ಟಾಪ್ನ ಇಟ್ಕೊಂಡು ನೆಕ್ಸ್ಟ್ ಮಾಡೋದು ಬೇಡಪ್ಪ, ನನಗೆ ಈ ಥರ ಒಂದು ಸಮಸ್ಯೆ ಆಗಿಬಿಡಿದೆ ಅಂತ ಅಂದ್ಕೊಂಡಾಗ, ಕೆಲವೊಂದು ಕಥೆಗಳನ್ನ ಕೇಳಿಸ್ಕೊಂಡಾಗ, ಯಾರು ಏನೇನೋ ಆಗಿದೆ ನಮ್ಮ ಲೈಫಲ್ಲಿ, ನಾವು ಅಂಥದ್ದು ಏನೂ ಆಗಿಲ್ಲ, ವಿ ಹ್ಯಾವ್ ಟು ಮೂವ್ ಆನ್ ಅಂತ ಅನಿಸುತ್ತೆ. ಲೈಫ್ ಇಸ್ ಜಸ್ಟ್ ಮೂವ್ ಆನ್. ಪ್ರತಿ ವ್ಯಕ್ತಿನ ಪರಿಚಯ ಮಾಡ್ಕೊಂಡಾಗ ವಿಲ್ ಲರ್ನ್ ಅ ಲೆಸನ್ ಫಾರ್ ಲೈಫ್. ಖಂಡಿತ ಕೊನೆವರೆಗೂ ಕಲಿತಾನೆ ಇರ್ತೀವಿ ನಾವು. ಅದೆಲ್ಲ ಕಲಿಕೆಗೆ ಅಂತ್ಯ ಇಲ್ಲ.
ಓದೋ ವಿಚಾರದಲ್ಲೂ ಅಷ್ಟೇ, ಅದು ಕೂಡ ನಾನು ಬಹಳಷ್ಟು ಕಡೆ ಹೇಳ್ತೀನಿ, ಅಲ್ಲ ಹುಡುಗರಿಗಾಗಲಿ ಯಾರಿಗೇ ಆಗಲಿ, ಮಿದುಳಿಗೆ ಜ್ಞಾನವೇ ಹೊದಿಕೆ, ಓದ್ಕೊಳ್ಳಿ, ಓದ್ಕೋಬೇಕಷ್ಟೇ, ಬೇರೆ ಏನೂ ಇಲ್ಲ. ನೀವೆಷ್ಟು ಓದ್ತಿರೋ ಅಷ್ಟು ನಿಮ್ಮ ಜ್ಞಾನ ವೃದ್ಧಿ ಆಗುತ್ತೆ ಅಷ್ಟೇ. ಇನ್ನು ತುಂಬ ಹೇಳಿದ್ರೆ ಜನಕ್ಕೆ ಮೊಳೆ ಹೊಡೆದಂಗೆ ಅನ್ಸ್ಬಿಡುತ್ತೆ. ಚೆನ್ನಾಗಿರಪ್ಪ. ಬಟ್ ದಿಸ್ ವಿಲ್ ಬಿ ಎಕ್ಸ್ಕ್ಲೂಸಿವ್ ಸರ್, ಎಲ್ಲೂ ನೀವು ಇಂಟರ್ವ್ಯೂ ಪಾಡ್ಕಾಸ್ಟ್ ಕೊಟ್ಟಿಲ್ಲ ಅಲ್ವಾ? ಆ್ಯಂಡ್ ನಿಮ್ಮ ಪೀಪಲ್ ಮೈಟ್ ಬಿ ನಿಮ್ಮ ವಿಡಿಯೋಸ್ಗಳನ್ನ ನೋಡಿರೋರು ಮೈಟ್ ಬಿ ಎಕ್ಸ್ಪೆಕ್ಟ್ ಮಾಡ್ತಿದ್ದಾರೆ ಸರ್ ಎಲ್ಲರೂ ಮಾತಾಡಿರ್ತಾರ ಅವ್ರ ಲೈಫ್ ಬಗ್ಗೆ ಅಂತ. ಮೈಟ್ ಬಿ ದಿಸ್ ವಿಲ್ ಬಿ ಅ ಗುಡ್ ಪಾಡ್ಕಾಸ್ಟ್ ಫಾರ್ ದಮ್. ಕೇಳಿದ್ರು ಯಾವುದು ಕೊಟ್ಟಿದ್ರೆ ಇಂಟರ್ವ್ಯೂ ಎಲ್ಲಾದ್ರೂ ನೋಡ್ಬೇಕು, ನಿಮ್ಮ ಜೊತೆ ಮಾತಾಡ್ಬೇಕಲ್ಲ ಹಾಗೆ ಹೇಗೆ ಅಂತ. ಲೈವ್ ಬನ್ನಿ ಒಂದ್ಸಲ. ಹುಡುಗಿರು ಕಾಲ್ ಮಾಡಿ ಮಾತಾಡೋದೇನಾರು ಇದೆಯಾ ಸರ್? ಮೆಸೇಜ್ಗಳು, ಲವ್ ಪ್ರಪೋಸ್ಗಳು? ಥ್ಯಾಂಕ್ ಯು ಸಿಸ್ಟರ್. ಎಂಡ್ ವಾಟ್ ಇಸ್ ದಿಸ್? ಎಷ್ಟೊಂದು ಜನಕ್ಕೆ ಬೇಜಾರು ಮಾಡ್ತೀರಾ ನೀವು ಅಲ್ಲಿ ಅಂತ ಅಯ್ಯೋ. ಫೈನಲಿ ಸರ್ ನಿಮಗೆ ಎಷ್ಟು ಖುಷಿ ಆಯಿತು? ಬಹಳ ಖುಷಿ ಆಯ್ತು. ಹೇಳನಲ್ಲ, ಫಸ್ಟ್ ಟೈಮ್ ಆ್ಯಕ್ಚುಲಿ ಈ ಥರ ಕುತ್ಕೊಂಡು ನಾನು ಬರೀ ನಾನು ವೀಕ್ಷಕನ ಕುತ್ಕೊಂಡು ಇನ್ನೊಬ್ಬರು ಸಂದರ್ಶನ ನೋಡ್ತಾ ಇದ್ದೆ. ಆ ಜಾಗದಲ್ಲಿ ನಾನು ಹೋಗ್ತೀನಾ ಅಂತ ಗೊತ್ತಿರಲಿಲ್ಲ. ಬಟ್ ಇವತ್ತು ಇವರು ಬಿಯಾಂಡ್ ಲಿಮಿಟ್ಸ್ ಯೂಟ್ಯೂಬ್ ಚಾನಲ್ ನನ್ನ ಕರೆಸಿ ನನ್ನ ಸಂದರ್ಶನ ಮಾಡಿದ್ದಾರೆ. ರಮ್ಯಾ ಅವರು ಅನಂತ ನಮಸ್ಕಾರಗಳು ಇವರಿಗೆ. ಥ್ಯಾಂಕ್ ಯು ಸರ್. ಆ್ಯಂಡ್ ನೀವು ನಿಮ್ಮ ಒಂದು ಬ್ಯುಸಿ ಶೆಡ್ಯೂಲಲ್ಲಿ ಪ್ರಕೃತಿನ ಬಿಟ್ಟು ಇಲ್ಲಿಗೆ ಬಂದಿದ್ದೀರಲ್ಲ, ಅದು ನಮಗೆ ಸಿಕ್ಕಾಪಟ್ಟೆ ಖುಷಿ ಆಯಿತು. 4-5 ಜನ ಇದ್ದಾಗ ನಿಮ್ಗೆ ಇರಿಟೇಟ್ ಆಗುತ್ತೆ, ಅದೇ ನಿಮ್ಗೆ ಇರೋದಕ್ಕೆ ಇಷ್ಟ ಆಗಲ್ಲ, ಆ ಥರ ಒಂದು ಮೈಂಡ್ ಸೆಟ್ ಇರಬೇಕಾದ್ರೆ ಯು ಜಸ್ಟ್ ಮೇಡ್ ಟೈಮ್ ಆ್ಯಂಡ್ ಕೇಮ್ ಫಾರ್ ಅಸ್ ಅಲ್ಲ. ಸಿಕ್ಕಾಪಟ್ಟೆ ಖುಷಿ ಆಯಿತು. ಥ್ಯಾಂಕ್ ಯು ಆಲ್ ಫಾರ್ ವಾಚಿಂಗ್ ದಿಸ್ ಪಾಡ್ಕಾಸ್ಟ್.